ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡದವನಾಗಿರು. ನಮಸ್ಕಾರ ಪ್ರತಿಧ್ವನಿ ವೀಕ್ಷಕರಿಗೆ. ಈ ನಡುವೆ ನಟಿ ರಮ್ಯಾ ಕಮಲ್ ಹಾಸನ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಥಗ್ ಲೈಫ್ ಸಿನಿಮಾ ಬಹಿಷ್ಕಾರ ಮಾಡುವುದು ಸೂಕ್ತವಲ್ಲ, ಕ್ಷಮಿಸಬಹುದಾದ ಪ್ರಕರಣ ಎನ್ನುವಂತೆ ಟ್ವೀಟ್ ಮಾಡಿ ತೇಪೆ ಸಾರಿದ್ದಾರೆ. ಆದರೆ ಮತ್ತೋರ್ವ ನಟಿ ರಚಿತಾ ರಾಮ್ ಮಾತ್ರ ಕ್ಷಮಾಪಣೆಯಾಗಿ ಆಗ್ರಹವನ್ನ ಮಾಡಿದ್ದಾರೆ. ಎಲ್ಲಾದರೂ ಇರು ಎಂತಾದರೂ ಇರು ಎನ್ನುವ ಸಾಲುಗಳ ಹಾಡುವ ಮೂಲಕ ನಟ ಕಮಲ್ ಹಾಸನ್ ಹೇಳಿಕೆಗೆ ರಚಿತಾ ರಾಮ್ ಟಾಂಗ್ ಕೊಟ್ಟಿದ್ದಾರೆ. ಕನ್ನಡ ಭಾಷೆ ಪ್ರತಿಯೊಬ್ಬ ಕನ್ನಡಿಗನ ಭಾವನೆ. ಕನ್ನಡ ಭಾಷೆಯನ್ನ ಟೀಕೆ ಮಾಡಿದವರನ್ನ ಸುಮ್ಮನೆ ಬಿಡುವುದಿಲ್ಲ. ನಾವು ಪರಭಾಷೆಯ ಸಿನಿಮಾ ನೋಡ್ತೀವಿ, ಹಾಡು ಕೇಳ್ತೀವಿ, ಆದ್ರೆ ನಮ್ಮ ಭಾಷೆ ಬಗ್ಗೆ ಮಾತನಾಡಿದ್ರೆ ನಾವ್ಯಾಕೆ ಧ್ವನಿ ಎತ್ತಬಾರದು ಅಂತ ಪ್ರಶ್ನಿಸಿದ್ದಾರೆ. ಚಿಕ್ಕವರು ತಪ್ಪು ಮಾಡಿದ್ರೆ ಕ್ಷಮೆ ಕೇಳಲ್ವಾ? ತಪ್ಪು ಮಾಡಿದ ಮೇಲೆ ಕ್ಷಮೆ ಕೇಳಲೇಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಇನ್ನು ನಟ ಕಮಲ್ ಹಾಸನ್ ಥಗ್ ಲೈಫ್ ಸಿನಿಮಾ ಬಗ್ಗೆ ಜನ ಚರ್ಚೆ ಮಾಡುವಂತಾಗಿದೆ. ಈ ರೀತಿಯ ವಿವಾದವನ್ನ ಸೃಷ್ಟಿಸಿ ಚಿತ್ರಕ್ಕೆ ಪ್ರಚಾರ ಪಡೆದುಕೊಂಡು ಕೊನೆ ಗಳಿಗೆಯಲ್ಲಿ ವಿಷಾದ ವ್ಯಕ್ತಪಡಿಸಿದರೆ ಅದಕ್ಕೆ ಕನ್ನಡಿಗರು ಸೊಪ್ಪು ಹಾಕಬೇಕೆ ಎನ್ನುವ ಪ್ರಶ್ನೆ ಇದೀಗ ಎದ್ದಿರುವಂಥದ್ದು. ಮುಂದಿನ ಶುಕ್ರವಾರ ಸಿನಿಮಾ ತೆರೆಗೆ ಬರಲಿದ್ದು, ಒಳ್ಳೆ ಪ್ರಚಾರ ಸಿಕ್ಕ ಬಳಿಕ ಕ್ಷಮೆ ಕೇಳಿದ್ರೆ ಕನ್ನಡಿಗರು ಕ್ಷಮಿಸಿ ಚಿತ್ರ ಬಿಡುಗಡೆಗೆ ಸಮ್ಮತಿಯನ್ನ ಕೊಡ್ತಾರಾ, ಅಥವಾ ಕಮಲ್ ಹಾಸನ್ ಕ್ಷಮೆ ಕೇಳದಿದ್ರೆ ಎಷ್ಟು ಬಿಟ್ರೆ ಎಷ್ಟು? ಕಾನೂನು ಕ್ರಮ ತೆಗೆದುಕೊಳ್ಳಲು ನಿರ್ಧಾರವನ್ನ ಸರ್ಕಾರ ಯಾಕೆ ಮಾಡ್ತಿಲ್ಲ ಅನ್ನುವ ಪ್ರಶ್ನೆಗಳು ಸದ್ಯ ಇದೀಗ ಸೃಷ್ಟಿಯಾಗಿರುವಂಥದ್ದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.